ಶ್ರೀ ಅಣ್ಣಮದೇವಿ ಉತ್ಸವ ಸಮಿತಿ ಕರ್ನಾಟಕ ಮತ್ತು ರಾಜ್ಯೋತ್ಸವವನ್ನು ಕಳೆದ 33 ವರ್ಷಗಳಿಂದ ಆಚರಿಸ್ಕೊಂಡು ಬರ್ತಾಯಿದ್ದೀವಿ. 1993 ನಾವು ಪ್ರಾರಂಭಿಸಿದ್ದು, ಇಲ್ಲಿಗೆ 33ನೇ ವರ್ಷವನ್ನು ಆಚರಿಸ್ತಾ ಇದ್ದೀವಿ. ಮೊದಲಿಗೆ ಕಮ್ಮಿಯಾಗಿ ಮಾಡ್ಕೊಂಡು ಬರ್ತಾಯಿದ್ದೆ. ಈಗ ಚಾಮರಾಜಪೇಟೆಯಲ್ಲೇ ಒಂದು ಹೆಸರುವಾಸಿಯಾಗಿ ಅದ್ದೂರಿಯಾಗಿ ನಡೆಸ್ತಾ ಇದ್ದೀವಿ ನಾವು. ಇದೇ ನೀವೇ ನೋಡಿರ್ಬೋದು. ಇದನ್ನೆಲ್ಲ ನಮ್ಮ ಸಂಸ್ಥೆಯಲ್ಲಿ ಸುಮಾರು 50ರಿಂದ 80 ಜನ ಪದಾಧಿಕಾರಿಗಳಿದ್ದೀವಿ ನಾವು. ಯಾರು ಇಲ್ಲಿ ಯಾರು ಏನು ನಾನು ಮೇಲೋ ಇದು ಆ ಥರ ಇಲ್ಲಿ ಯಾರೂ ಇರಲಿಲ್ಲ. ಎಲ್ಲ ಒಂದೇ, ನಾವೆಲ್ಲರೂ ಒಂದೇ, ಎಲ್ಲರೂ ಸೇರಿ ಒಟ್ಟಿಗೆ ಮಾಡೋಂಥ ಕಾರ್ಯಕ್ರಮ. ನಮಗೆ ದಾನಿಗಳು ಅಷ್ಟೇ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ತುಂಬ ದೂರದಲ್ಲಿದ್ದಾರೆ, ಬಿಡದಿ ಇದ್ದಾರೆ, ರಾಮನಗರ ಇದ್ದಾರೆ, ತುಂಬ ದೂರದಲ್ಲೆಲ್ಲ ಇದ್ದಾರೆ. ಅವರೆಲ್ಲ ಸಹಕಾರದಿಂದಲೇ ನಮ್ಮದು ತುಂಬ ಚೆನ್ನಾಗಿ ವಿಜೃಂಭಣೆಯಾಗಿ ನಡ್ಕೊಂಡು ಬರೋದಕ್ಕೆ ನಮ್ಮ ದಾನಿಗಳೇ ಕಾರಣಕರ್ತರು. ಅದಕ್ಕೆಲ್ಲ ಬೆನ್ನೆಲುಬಾಗಿ ನಮ್ಮ ಸಂಘದ ಪದಾಧಿಕಾರಿಗಳು ಎಲ್ಲರೂ ಈಗ ನಿಂತಿರೋದು ನಾವು ಸುಮ್ಮನೆ 5 ಜನ ಮಾತ್ರ. ಹಿರಿಯರು ಇದ್ದಾರೆ, ಇನ್ನೂ ತುಂಬ ಹಿರಿಯರು ದೊಡ್ಡವರು ಎಲ್ಲ ಇದ್ದಾರೆ. ಅವರೆಲ್ಲ ಬರ್ತಾರೆ. ನಮ್ಮ ಗೈಡ್ಲೈನ್ಸ್, ಅವ್ರ ಗೈಡ್ಲೈನ್ಸಲ್ಲಿ ಏನಿದೆಯೋ ಅದೇ ರೀತಿ ನಾವು ಫಾಲೋ ಮಾಡ್ಕೊಂಡು ಬಂದು ಮಾಡ್ತಾಯಿದ್ದೀವಿ. ಇಲ್ಲಿವರೆಗೂ ಮಾಡ್ಕೊಂಡು ಬರ್ತಾಯಿದ್ದೀವಿ. ಸರ್, 3 ದಿನಗಳ ಕಾರ್ಯಕ್ರಮ, ಯಾವ್ಯಾವ ಕಾರ್ಯಕ್ರಮ, ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಸರ್? ಜನಗಳಿಗೆ ಮನರಂಜನೆ ಕೊಡಬೇಕಾಗಿರೋ ಉದ್ದೇಶದಿಂದ ನಾವು 2 ದಿನನೂ ಆರ್ಕೆಸ್ಟ್ರಾ ಮಾಡ್ತೀವಿ. ಆಮೇಲೆ ಕೊನೆಯ ದಿನ ಶನಿವಾರ ಬಂದು ಅನ್ನಾನ ಇಟ್ಕೊಂಡಿರ್ತೀವಿ. ಒಂದು 3ರಿಂದ 4,000 ಜನಕ್ಕೆ ಅನ್ನಾನ ಇಟ್ಕೊಂಡಿರ್ತೀವಿ ನಾವು. ಇಲ್ಲೇ ನಡೆಯುತ್ತೆ, ಪಕ್ಕದಲ್ಲೇ ನಮ್ಮ ಇದರಲ್ಲೇ. ಆಮೇಲೆ ಸಾಯಂಕಾಲ ಒಂದು 6 ಗಂಟೆ 7 ಗಂಟೆಗೆ ಪ್ರೊಸೆಷನ್ ಸ್ಟಾರ್ಟ್ ಆಗುತ್ತೆ, ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. ಅಲಂಕಾರದ ಬಗ್ಗೆ ಆಗಿರ್ಬೋದು. ಅಲಂಕಾರ ಸರ್ ಪ್ರತಿ ಎಲ್ಲೂ ಮಾಡಿರಬಾರ್ದು, ವಿಶೇಷವಾಗಿ ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ನಮಗೆ ದೇವಸ್ಥಾನದವರು ಅದೇ ರೀತಿ ಸಹಕಾರ ಮಾಡ್ತಾರೆ. ಅವ್ರು ಹೊಸದಾಗಿ ಏನಾದರೂ ಕಿರೀಟ ಅದು ಇದು ತೊಗೊಂಡು ಬರ್ತಾರೆ. ಈಗ ನೋಡಿರ್ಬೋದು, ಸಿಂಹ ಹಾಕಿದ್ದಾರೆ, ಕಟ್ಟೆ ಮಾಡಿಬಿಟ್ಟಿದ್ದಾರೆ ಅಂತ. ಆ ಥರ ವಿಜೃಂಭಣೆಗೆ ಏನೋ ಮಾಡೋದಕ್ಕೆ ಅವ್ರ ಸಹಕಾರನೂ ಇದೆ. ಎಲ್ಲರೂ ಸೇರಿಸ್ಕೊಂಡು ನಾವು ಪ್ರತಿಯೊಬ್ಬರು ಸೇರಿ ಆ ಥರ ಅಲಂಕಾರದಲ್ಲಿ ವಿಶೇಷವಾಗಿ ಮಾಡೋದು ನಾವು ಯಾರು ಮಾಡಿರ್ಬೋದು. ಸಾಯಂಕಾಲ ಬಂದು ವಿಶ್ವರೂಪಿಣಿ ಅಂತ ಅಲಂಕಾರ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ನಾವು 2ನೇ ಸಲಿನೋ 3ನೇ ಸಲ ಮಾಡ್ತಾ ಇರೋದು ಬೆಂಗಳೂರಲ್ಲಿ. ಸೆಕೆಂಡ್ ಇಲ್ಲ 3rd ಟೈಮ್ ಮಾಡ್ತಾ ಇರ್ಬೋದು ನಾವು ಇಲ್ಲಿ. ಆ ರೀತಿ ಮಾಡ್ಕೊಂಡು ಸರ್. ಗೆಸ್ಟ್ಗಳೆಲ್ಲ ಯಾರು ಬರ್ತಿದ್ದಾರೆ ಸರ್? ಈಗ ತಾನೇ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬಂದು ಹೋಗಿದ್ದಾರೆ. ನೆಕ್ಸ್ಟು ನಾವು ರಾಜ್ಬಿ ಶೆಟ್ಟಿ ಅವರು ಬರುವ ನಿರೀಕ್ಷೆನಲ್ಲಿ ಇದ್ದೀವಿ. ಇವತ್ತು ಸಂಜೆ ಬರ್ಬೋದು. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಅಣ್ಣ ಮುಗಿಸಿ ನೀವು? ಏನು ಹೇಳಿದ್ರೆ ನಾವು ಹಿರಿಯರಿದ್ದಾರೆ, ಮಾಡ್ಕೊಂಡು ಬಂದಿದ್ದೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಜೃಂಭಣೆಯಿಂದ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಎಲ್ಲರೂ ನೋಡಿ ಖುಷಿ ಪಡಬೇಕು, ನಮಗಿಂತ ಜನ ನೋಡಿ ಖುಷಿ ಪಡಬೇಕು, ಚೆನ್ನಾಗಿ ಮಾಡ್ತಾರೆ ಅನ್ನೋದು ಅದೊಂದೇ ನಮ್ಮದು ಈ ಚಾಮರಾಜಪೇಟೆ ಅಂತ ಮೊಟ್ಟ ಮೊದಲಿಗೆ ಇದು ಕನ್ನಡ ಕೋಟೆ ಸಂಸ್ಕೃತಿ ಅನ್ನೋದೇನಿದೆ ಹೆಚ್ಚಾಗಿ ಬೆಳೆದಿರೋದು ಈ ಚಾಮರಾಜಪೇಟೆಯಿಂದಲೇ. ಅದನ್ನು ಹಾಗೆ ಮುಂದುವರಿಸ್ಕೋಬೇಕು ಅಂತ ನಮ್ಮ ಯುವ ಪೀಳಿಗೆ ಏನಿದೆ ಅದು ಮೊದಲಿಂದ ಅದು ಬೆಳ್ಕೊಂಡು ಬಂದಿದೆ. ಇನ್ನು ಅದೇ ರೀತಿ ಮುಂದುವರಿಸ್ತೀವಿ. ಅದು ನಮ್ಮ ನೆಕ್ಸ್ಟ್ ಜನ್ರೇಷನ್ ಇದೆ, ಇವ್ರ ನೆಕ್ಸ್ಟ್ ಜನ್ರೇಷನ್ ಅದೇ ರೀತಿ ನಡ್ಕೊಂಡು ಬರ್ತಾ ಇದೆ. ಅದು ಹಾಗೆ ಇರಲಿ. ಎಲ್ಲರ ಸಹಕಾರ ಚೆನ್ನಾಗಿದೆ. ಅದು ಹಾಗೆ ನಿಮ್ಗಳ ಸಹಕಾರನೂ ಇರಲೇಬೇಕು, ಇದ್ದೇ ಇರ್ತದೆ.